ವಿಠಲ್ ದೋಣಿಬಾ ಮನೆ ಅಧ್ಯಕ್ಷರೇ ಕೇಳಿದ್ದ ಮತ್ತೆ ಪರಿಶೀಲನೆ ಮಾಡ್ತೀನಿ ಬಾ ಹೇಳು. ಎಚ್ ಡಿ ರೇವಣ್ಣ ಕ್ಲಾರಿಫಿಕೇಶನ್ ಇದೆಯಾ? ಇದು ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಹಗರಣ 60 ಕೋಟಿ ಲೂಟಿ ಮಾಡಿರೋ ದೊಡ್ಡ ಹಗರಣ. ಈ ಹಗರಣ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಈಗ ಹಣದ ಉಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನಮ್ಮ ಮೇಲೆಲ್ಲ ಹಾಲಿನ ಮೇಲೆ ತೆರಿಗೆ ಹಾಕಿದ್ರಿ, ಅದರಲ್ಲಿ ಹಾಲಲ್ಲಿ ಬಂದು ದುಡ್ಡನ್ನ ತಗೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇದ್ದೀರಾ. ಪೆಟ್ರೋಲ್ ಮೇಲೆ ತೆರಿಗೆ ಹಾಕಿದ್ರಿ, ಪೆಟ್ರೋಲ್ ದುಡ್ಡು ತಗೊಂಡು ಅವ್ರು ಕೊಡ್ತಾ ಇದ್ದೀರಾ. ಕುಡಿಯುವ ನೀರಿನ ಸಂಬಂಧ ನಾವು ಭೀಮಾ ನದಿಯನ್ನ ಈಗಾಗಲೇ ಸಂಬಳ ಅಲ್ಲ, ಅದು ಗೌರವಧನ ಅಂತ ಕೇಳಿದೆ. ಗೌರವ ಅಂತ ಭೀಮಾ ಹೊಡೆದಿದ್ದು ಗೌರವ ಮಾಡಬೇಕಾಗಿದೆ. ಆದ್ರೆ 3,000 ಅಧ್ಯಕ್ಷರೇ, ಕರ್ನಾಟಕ ಬಿಜಾಪುರ ಜಿಲ್ಲೆ ನಾಗಪುರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಹಿಂದುಳಿದ ಬರ್ತಾರೆ ಬೇಸಿಗೆ ಸುಮಾರು 15 ಟಿಎಂಸಿ ನೀರನ್ನ ಆದೇಶ ಹೊರಡಿಸಿ ಅಂತ ಏನು ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನೀವು ಯಂಗ್ಸ್ಟರ್ಸ್ ಬಂದ್ರೆ ಶಕ್ತಿ ಬರ್ತಲ್ಲ, ನೀವು ಬರೋ ಒಳಗೆ ಇದನ್ನ ರಿಕ್ವೆಸ್ಟ್ ಅಂತ ಮಾಡ್ತೀವಿ. ಅವರು ನಮ್ಮ ನೀರನ್ನ ಬಿಡಬೇಕಾಗಿದೆ. ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಸಹಾಯ ಮಾಡಿರ್ತಾರೆ ಅವ್ರಿಗೆ ಮಾಡ್ತೀವಿ. ಎಚ್ ಡಿ ರೇವಣ್ಣ ಗ್ಯಾರಂಟಿ ವಿರೋಧಿ ಬಿಜೆಪಿ, ಯುಪಿ ಬಣಕರ್ ಸ್ವಲ್ಪ ಜೋರಾಗಿ ಮಾಡಿ. ಸಭಾಧ್ಯಕ್ಷರೇ, ವಸತಿ ಯೋಜನೆ 2021ನೇ ಸಾಲಿನಲ್ಲಿ ಹಿರೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ, ಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಹದಿನಾರು 17ರಿಂದ 2019-20 ಕೆಲವು ಪ್ರಕರಣಗಳಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತದೆ. ಆದರೆ ಫಲಾನುಭವಿ ಖಾತೆಗೆ ಹಣ ಜಮಾ ಆಗಿರುವುದಿಲ್ಲ. ಲಾಗಣಿಗೆ ವರ್ಗಾಯಿಸಬೇಕು. ಜಿಪಿಎಸ್ ಮಾಡುವಾಗ ಮಿತಿಯಲ್ಲಿ ಇರುವುದಿಲ್ಲ. ಪ್ರಕರಣವನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರ ಲಾಗಣಿಗೆ ವರ್ಗಾಯಿಸಬೇಕು. ಸಕಾಲಕ್ಕೆ ಅನುದಾನ ಬಿಡುಗಡೆಯಾಗಬೇಕು. 2024ರಲ್ಲಿ ಸರ್ವೆ ಆಗುತ್ತಿದ್ದರು. ಅದರಲ್ಲಿ ಹೊಸದಾಗಿ ಸೇರಿಸುವ ಫಲಾನುಭವಿ ಯೋಜನೆಗೆ ಅವಕಾಶ ಕೊಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನವನ್ನು ಸೆಳೆತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನೀವು ದಯಮಾಡಿ 2024-25 ಬರಬೇಕು. ಏನು ಪ್ರಧಾನಮಂತ್ರಿ ಆವಾಸ್ ಸರ್ಕಾರ ಅಡಿಯಲ್ಲಿ 4,190 ಮನೆಗಳನ್ನು ಕೂಡ ಈಗ ನಿಗದಿಪಡಿಸಲಾಗಿದೆ. ಮಂಜೂರಾತಿ ಇದನ್ನ ದಯಮಾಡಿ ಪ್ರಾರಂಭ ಮಾಡಬೇಕಾಗಿದೆ. ಅದು ಮಾನ್ಯ ಸಚಿವರಿಗೆ ತಿಳಿಸ್ಬಿಟ್ಟು ನಿರ್ದಿಷ್ಟವಾದಂತಹ ಉತ್ತರವನ್ನು ಅದನ್ನ ಹಿಂಪಡಿಬೇಕು. ಓಕೆ. ಕೃಷ್ಣ ನಾಯಕ್, NH ಕೋನರೆಡ್ಡಿ ಹಾಗೂ GS ಪಾಟೀಲ್. ಸರಿ ಇದೆ, ಉತ್ತರ ಕೊಟ್ಟಿಲ್ಲ. ಓಕೆ. GS ಪಾಟೀಲ್ ಮಾತಾಡ್ರಿ. ಶಿವಲಿಂಗೇಗೌಡರು ಅವರೆಲ್ಲ ಸಮರ್ಥನೆ ಮಾಡ್ರಿ. ಇದನ್ನ ಮನೆ ಅಧ್ಯಕ್ಷರು 9ನೇ 16 ಕಳ್ಳರು ಕಾಂಗ್ರೆಸ್ ಕಳ್ಳರು ಅಂತ ಹೇಳ್ರಪ್ಪ. ಕಳ್ಳರು GS ಡಿಸ್ಟರ್ಬ್ ಮಾಡ್ತಾರೆ ನಿಮ್ಮನ್ನವರು. ಕಳ್ಳರು GS ಪಾಟೀಲ್ ಸರ್ಕಾರಿ ದುಡ್ಡು ಕಳ್ಳರು. ಅಧಿಕಾರಿ ಕರ್ತವ್ಯ AC ಶ್ರೀನಿವಾಸ್, ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ,
ಸರ್ಕಾರ ರಚನೆ ಆದಾಗಿಂದ ಎಲ್ಲ ಕೂತ್ಕೊಳ್ಳೆ. BBMP ವ್ಯಾಪ್ತಿಯಲ್ಲಿ 3,000 ಪಡಿಸಲಾದ ಕಾಮಗಾರಿಗಳ 3,000 ವಾರ ವಿವರ ಹಾಗೂ ಆಮೇಲೆ ಮುಂದಿನ ದಿನಗಳಲ್ಲಿ RSS ತೆಗೆದುಕೊಳ್ಳುವ ಇವ್ರಿಗೆ 25,000 ವಿವರ ಕೆಲಸ ಮಾಡಿ ಕೂತಿರೋರಿಗೆ ಕಾಂಗ್ರೆಸ್ ಅವರಿಗೆ 25,000 ವೆಚ್ಚ ಮಾಡಿರುವ ಬಗ್ಗೆ ಮೊತ್ತದ ಬಗ್ಗೆ ಗಮನನ ಸೆಳೆಯ ಬಯಸ್ತೇನೆ ಸಭಾಧ್ಯಕ್ಷ. ಮಾನ್ಯ ಮಂತ್ರಿಗಳು ನಿಂದು ಬಚ್ಚ ಚಂದ ಮಾಡ್ಕೊಡು. ಬಲ್ಲೆ ರಂಗನಾಥ್ ಕೂತ್ಕೊಳ್ಳಿ. ಅವ್ರು ಕಾಲಿಂಗ್ ಅಟೆನ್ಷನ್ ಆಗ್ತದೆ. ನೀವು ಬೊಬ್ಬೆ ಹಾಕುದು, ಇವರು ಬೊಬ್ಬೆ ಹಾಕುದು, ಅಲ್ಲಿ ಪ್ರಶ್ನೆ ಕೇಳುವಂತದ್ದು. ಮಾನ್ಯ ಅಧ್ಯಕ್ಷ, ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವ್ರಿಗೆಲ್ಲ ದುಡ್ಡು ಹೆಚ್ಚು ಮಾಡಿ ಅಂದ್ರೆ ನಿಮ್ ಕೈಲಿ ಆಗ್ತಾ ಇಲ್ಲ. ಬರೀ 500 ರೂಪಾಯಿ 1,000 ರೂಪಾಯಿ ಮಾಡ್ತೀರಾ. ಇಲ್ಲಿ ಕಾಂಗ್ರೆಸ್ನ ಒಬ್ರು ಸದಸ್ಯರುಗಳಿಗೆ ನೀವು 25,000 ತಿಂಗಳಿಗೆ ಕೊಡ್ತೀರಾ. ವರ್ಷಕ್ಕೆ 12 ಕೋಟಿ ರೂಪಾಯಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೊಡಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಡು ಬೇಕಾ ನಿಮ್ಗೆ? ನಮ್ ಟ್ಯಾಕ್ಸ್ ದುಡ್ಡು ಬೇಕಾ? ಪಕ್ಷ ಕಟ್ಟಕ್ಕೆ ಕೊಡ್ತಾ ಇದ್ರಲ್ಲ, ಇದು ನಾಚಿಕೆಗೇಡು. ದಯಮಾಡಿ ಇದನ್ನು ವಾಪಸ್ ತಗೊಳ್ಳಿ. ಓಕೆ. ಬಸಪ್ಪ ನೀಲಪ್ಪ ಶಿವಣ್ಣವರ್, ಮಹೇಶ್ ತೆಂಗಿನಕಾಯಿ, ಗುರುರಾಜ್ ಶೆಟ್ಟಿ ಗಂಟಿ ಹೊಲೆ, ಜೆ ಶ್ರೀನಿವಾಸ್. ನಾನು ಕಲಬೆರಕೆ ಎಣ್ಣೆ ಬಗ್ಗೆ ಗಮನ ಸೆಳೆದಿದ್ದೇನೆ. ಇವತ್ತು ಎಲ್ಲ ಕೊಬ್ಬರಿ ಎಣ್ಣೆ ಇರ್ಬೋದು, ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಕಡಲೆಕಾಯಿ ಎಣ್ಣೆ ಇರ್ಬೋದು, ಎಲ್ಲವೂ ಕೂಡ ಮಿಕ್ಸ್ ಆಗ್ತದೆ. ಯಾಕೆಂತಂದ್ರೆ ಒಂದು ಶೇಂಗಾ ಬೀಜ 1 ಕೆಜಿ ತೆಗೆದ್ರೆ 1,000 ರೂಪಾಯಿ ಖರ್ಚಾಗುತ್ತೆ. ಅದು ಮಾರ್ಕೆಟ್ ಬೆಲೆ ಇವತ್ತು 300 ರೂಪಾಯಿ 350 ರೂಪಾಯಿ ರೈತರಿಗೆ ಬೀಳುತ್ತೆ. ಆದ್ರೆ ಇವತ್ತು ಬರೀ 140 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಸನ್ಫ್ಲವರ್, ಗೋಲ್ಡ್ ವಿನ್ನರ್, ಒಂದು ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಕಲಬೆರಕೆ ಆಗ್ತಿದೆ, ಮನುಷ್ಯರಿಗೆ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಇದರಲ್ಲಿ ಏನು ಇದರಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಆಫ್ ಇದ್ರ ಬಗ್ಗೆ ಕೂಡ ಶ್ರೀನಿವಾಸ್ ಈಗ ಉತ್ತರ ಬರಲಿಲ್ಲ, ನಾಳೆ ಇದನ್ನು ಉತ್ತರ ಕೊಡಿಸ್ತೇನೆ. ಇವತ್ತು ಉತ್ತರ ಬರಲಿಲ್ಲ, ನಾನು ಉತ್ತರ ಕೊಡಿಸ್ತೇನೆ. ಈಗ ಅರ್ಧ ಗಂಟೆ ಕಾಲ ಕೆಲವು ಚರ್ಚೆ. ಡಾಕ್ಟರ್ ಚಂದ್ರಲಮಾಣಿ ಕೊಳವೆಬಾವಿ ಮಂಜೂರಾತಿ ಕುರಿತಂತೆ ದಿನಾಂಕ 5/3/2025 2ನೇ ಪಟ್ನೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 22ಕ್ಕೆ ಒದಗಿಸುವ ಉತ್ತರಕ್ಕೆ ಸಂಬಂಧಿಸಿದ ಅರ್ಧ ಗಂಟೆ ಕಾಲ ಚರ್ಚೆ. ಚಂದ್ರಲಮಾಣಿ ಅವರೇ, ಬೇಡ ಚರ್ಚೆ ಬೇಡ, ಏನ್ ಮಾಡ್ಲಿ ಅಧ್ಯಕ್ಷ, ಚರ್ಚೆ ಕೊಡುವಾಗ ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ. ಕರಾವಳಿ ಚರ್ಚೆ ಕೊಡ್ತಾ ಇಲ್ಲ. ಕರಾವಳಿ ಬಗ್ಗೆ ಚರ್ಚೆ ಬೇಡ. ಎಲೆಕ್ಷನ್ ಕಾಯ್ತಾ ಇದ್ದೀರಾ ತಾವು? ತೀರ್ಮಾನ ಮಾಡೋಣ. ಈಗ ಸದನವನ್ನು ನಾಳೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಮುಂದೂಡಲಾಗಿದೆ. ಅಧ್ಯಕ್ಷರೇ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.